ಶಾಸಕ ಎನ್.ಎ. ಹ್ಯಾರಿಸ್ ಮತ್ತು ಸನ್ಗೆ ಇಡಿ ಬಿಗ್ ಶಾಕ್ ಅನ್ನು ನೀಡಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧ ನಲ್ಪಾಡ್ ಮತ್ತು ಅವರ ನಿವಾಸಗಳ ಮೇಲೆ ರೇಡ್ ಮಾಡಲಾಗಿದ್ದು, ಮನೆಯ ಮೂಲೆ ಮೂಲೆಗಳನ್ನು ಕೂಡ ತಲಾಶ್ ಮಾಡಿದ್ದಾರೆ. ಹ್ಯಾಕರ್ ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ ಜೊತೆಗೆ ಹಣಕಾಸಿನ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ಇಡಿ ಬಿಸಿಯನ್ನ ಮುಟ್ಟಿಸಿದೆ. ಶಾಂತಿನಗರ ಶಾಸಕ ಹ್ಯಾರಿಸ್ಗೆ ಇಡಿ ಶಾಕ್. ನಲಪಾಡ್ ಸೇರಿ ಪ್ರಮುಖರಿಗೆ ತಟ್ಟಿದ ಬಿಸಿ. ಹ್ಯಾಕರ್ ಹ್ಯಾರಿಸ್ ಪುತ್ರರ ನಡುವಿನ ಲಿಂಕ್ ಏನು? ಕಾಂಗ್ರೆಸ್ ಶಾಸಕರಿಗೆ ಮೇಲಿಂದ ಮೇಲೆ ತಲೆಬಿಸಿ ಆಗ್ತಾನೇ ಇದೆ. ಒಂದ್ ಕಡೆ ಸಿಎಂ ಸೀಟ್ ಬದಲಾವಣೆ ಚರ್ಚೆ, ಇನ್ನೊಂದ್ ಕಡೆ ದಾವಣಗೆರೆ ಟಿಕೆಟ್ ವಿಚಾರವಾಗಿ ನಡೀತಾ ಇರೋ ಅಸಮಾಧಾನ, ಭಿನ್ನಮತ. ಮತ್ತೊಂದು ಕಡೆ ಹಿರಿಯ ಶಾಸಕ ಎನ್.ಎ. ಹ್ಯಾರಿಸ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ನಿನ್ನೆ ಶಾಂತಿನಗರ ಶಾಸಕ ಹ್ಯಾರಿಸ್ ಅವರ ನಿವಾಸ ಸೇರಿದಂತೆ ಒಟ್ಟು 17ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಶೋಧ ಕಾರ್ಯ ನಡೆಯಿತು. ಹ್ಯಾರಿಸ್ ಪುತ್ರರಾದ ಮೊಹಮ್ಮದ್ ನಲಪಾಡ್ ಮತ್ತು ಉಮರ್ ಫಾರೂಕ್ ನಲಪಾಡ್ ನಿವಾಸಗಳ ಮೇಲೂ ದಾಳಿ ನಡೆಸಿದ್ದು, ಇಂದು ಮುಂಜಾನೆ 3:30ಕ್ಕೆ ಇಡಿ ಅಧಿಕಾರಿಗಳು ಹ್ಯಾರಿಸ್ ಮನೆಯಿಂದ ತೆರಳಿದ್ದಾರೆ. ಸತತ 21 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ದಾಖಲೆಗಳ ಶೋಧ ಕಾರ್ಯದ ಬಳಿಕ ಡಿಜಿಟಲ್ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ದಾಳಿಯ ಮೂಲ ಕಾರಣ 2017ರ ಬಿಟ್ಕಾಯಿನ್ ಹಗರಣ ಎನ್ನಲಾಗಿದೆ. ಹ್ಯಾಕರ್ ಶ್ರೀಕಿ ದುಬೈ ಮೂಲದ ಕ್ರಿಪ್ಟೋ ಎಕ್ಸ್ಚೇಂಜ್ಗಳನ್ನು ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕಳವು ಮಾಡಿದ್ದಾನೆ ಎಂಬ ಆರೋಪವಿದೆ. ಈ ಹಣವನ್ನು ನಂತರ ವಿವಿಧ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂಬ ಶಂಕೆ ಮೇಲೆ ತನಿಖೆ ಮುಂದುವರೆದಿದೆ. ಹ್ಯಾಕರ್ ಶ್ರೀಕಿ ಮತ್ತು ಮೊಹಮ್ಮದ್ ನಲಪಾಡ್ ನಡುವೆ ಸಂಪರ್ಕ ಇತ್ತು ಎಂಬ ಆರೋಪ ತನಿಖೆಗೆ ಪ್ರಮುಖ ತಿರುವು ಕೊಟ್ಟಿದೆ. ಹ್ಯಾಕ್ ಮಾಡಲಾದ ಬಿಟ್ಕಾಯಿನ್ಗಳು ನಲಪಾಡ್ ಸಹೋದರರಿಗೆ ತಲುಪಿದೆ ಎಂಬ ಶಂಕೆಯ ಮೇರೆಗೆ ಇಡಿ ಅಧಿಕಾರಿಗಳು ಡಿಜಿಟಲ್ ಪುರಾವೆಗಳನ್ನು ಸಂಗ್ರಹಿಸಿದ್ದಾರೆ. ಶ್ರೀಕಿ ಜೊತೆ ಹಣದ ವ್ಯವಹಾರ ನಡೆಸಿದ್ರ ನಲಪಾಡ್. ಈ ಬಿಟ್ಕಾಯಿನ್ ಸಂಬಂಧ ಹಣದ ಹಾದಿಯನ್ನ ಪತ್ತೆ ಹಚ್ಚೋದು ಇಡಿ ಪ್ರಮುಖ ಗುರಿಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಮೊಹಮ್ಮದ್ ಹಕೀಬ್ ಖಾನ್ ನಿವಾಸದ ಮೇಲೂ ದಾಳಿ ನಡೆದಿದೆ. ಶ್ರೀಕಿ ಮತ್ತು ಹಕೀಬ್ ನಡುವಿನ ಹಣಕಾಸು ವ್ಯವಹಾರಗಳ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದ್ದು, ಈ ದಾಳಿ ಹಲವು ಪ್ರಭಾವಿಗಳನ್ನು ಸಂಕಷ್ಟಕ್ಕೆ ತಳ್ಳಿದೆ. ಹಳೆಯ ಪ್ರಕರಣಕ್ಕೆ ಮರುಜೀವ ಬಂದಿದ್ದು, ಈ ಹಿಂದೆ ಈ ಪ್ರಕರಣವನ್ನ ಸಿಸಿಬಿ ಮತ್ತು ಸಿಐಡಿ ತನಿಖೆ ನಡೆಸಿದ್ವು. ನಂತರ ಎಸ್ಐಟಿ ರಚಿಸಿ ತನಿಖೆ ಮುಂದುವರೆಸಲಾಗಿತ್ತು. ಇದೀಗ ಅಕ್ರಮ ಹಣಕಾಸು ವರ್ಗಾವಣೆ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿಕೊಂಡು ಹಣದ ಹರಿವಿನ ಮೇಲೆ ಕಣ್ಣಿಟ್ಟಿದೆ. ರಾಜಕೀಯ ಪ್ರತಿಕ್ರಿಯೆ. ಇಡಿ ದಾಳಿಗೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಇಡಿ, ಸಿಬಿಐ, ಐಟಿ ಸಂಸ್ಥೆಗಳನ್ನು ರಾಜಕೀಯ ಅಸ್ತ್ರಗಳಾಗಿ ಬಳಸಲಾಗ್ತಾ ಇದೆ ಅಂತ ಟೀಕಿಸಿದ್ದಾರೆ. ಇಡಿ ಶಿಕ್ಷೆಯ ಪ್ರಮಾಣ ಕೇವಲ 2% ಮಾತ್ರವಿದ್ದು, ಇದು ರಾಜಕೀಯ ಪ್ರೇರಿತ ಕ್ರಮ ಅಂತ ಹೇಳಿದ್ದಾರೆ. ಬಿಟ್ಕಾಯಿನ್ ಹಗರಣ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹ್ಯಾಕಿಂಗ್ ಮೂಲಕ ಬಂದ ಹಣ ಯಾರಿಗೆ ತಲುಪಿತು, ಪ್ರಭಾವಿಗಳ ಪಾತ್ರ ಏನು ಅನ್ನೋದನ್ನ ಬಹಿರಂಗಪಡಿಸುವುದು ಇಡಿ ತನಿಖೆಯ ಪ್ರಮುಖ ಸವಾಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಮತ್ತಷ್ಟು ರಾಜಕೀಯ ಚರ್ಚೆಗೆ ಕಾರಣ ಆಗುವ ಸಾಧ್ಯತೆಯೂ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.